ಒಂದು ತಿಂಗಳದಾಗ 25 ಕಣ ಹೊಡಿತಾರೆ. ಒಂದು ಕಂಪ್ನಿ ಗಾರ್ಡ್ ಅಂದ್ಮೇಲೆ ಟ್ರ್ಯಾಕ್ಟರ್ ಇಂಡಸ್ಟ್ರಿ ಬಿಟ್ರೆ ಮತ್ತೆ ನಿಮ್ದು ಏನು ವರ್ಕ್ ಮಾಡ್ತೀರಣ್ಣ ಹೊರಗದ್ರ ವರ್ಕ್ ಅಂದ್ರೆ ಒಳ್ಳೆ ಬೆಂಗಳೂರು ತಗ ಕರ್ಸಿದ್ರು. ಹಾಂ ಅಲ್ಲಿ ಬೆಂಗಳೂರು ತಗ ಒಂದು ತುಲಿ ಬೆಳಿ ಕಡ್ಗ ನನಗೆ ಖುಷಿಯಿಂದ ಮಾಡಿಕೊಟ್ರು. ಸೊ ನಮಸ್ಕಾರ ರೀ ಎಲ್ಲ ತಿನ್ರಕಡ ಅವ್ರೊಳಗೆ ವಿಷಯ ಏನಪ್ಪ ಅಂದರೆ ಇವತ್ತು ನಾವು ಬಂದೀನಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಒಳಗೆ ರೀ ಫುಲ್ ತಿಂಡಿ ರೀ ಟ್ರ್ಯಾಕ್ಟರ್ ಜಗ್ಗು ಸ್ಪರ್ಧೆ ರೇಸಿನ ಲೈನ್ ಒಳಗೆ ರೀ ದೊಡ್ಡ ಮಟ್ಟಿಗೆ ರೀ ಹೆಸರು ಆಗಿರುವಂತಹ ರೀ ನಿಮ್ಮ ಎಲ್ಲರ ನೆಚ್ಚಿನ ರೀ ಗೌಡಪ್ಪನರಿ ಅಂತಿಲ್ರಿ ಬಂದೀನಿ ರೀ. ಅವ್ರ ಈ ಲೈನ್ಗೆ ರೀ ಟೋಚನ್ ಲೈನ್ಗೆ ಹೆಂಗೆ ಬಂದ್ರಿ ಮತ್ತು ರೀ ಎಲ್ಲ ಅಭಿಮಾನಿ ಬೆಳಗದವ್ರಿ ಎಲ್ಲರೂ ನೀವು ಭಾಳ ದಿನಗಳಿಂದ ರೀ ಎಲ್ಲರೂ ವೇಟ್ ಮಾಡತ್ತೀರಿ ಅನ್ನರ್ದ್ರಿ ಇಂಟರ್ವ್ಯೂ ಮಾಡಿರಿ ಅಂತ ಹೇಳ್ರಿ ಎಲ್ಲರೂ ಹೇಳತ್ತಿದ್ರಿ. ಅದಕ್ಕೆ ರೀ ಇವತ್ತು ನಾ ಬಂದೀನಿ ರೀ. ಇವತ್ತು ಎಲ್ಲ ಕೇಳೋಣ ಬರ್ರಿ ಅನ್ನರಿಗೆ ರೀ ಅವ್ರ ಟೋಚನ್ ಲೈನ್ಗೆ ಹೆಂಗೆ ಬಂದ್ರಿ ಮತ್ತು ರೀ ಅವರ ಲೈಫ್ ಸ್ಟೋರಿ ಏನೇನು ರೀ ಅವ್ರ ಅನಿಸಿಕೆ ಏನೇನು ರೀ ಮತ್ತು ರೀ ಅವ್ರಿಗೆ ಆಗಿದ ಅನುಭವಗಳು ಏನೇನು ಅಂತ ಹೇಳ್ರಿ ಎಲ್ಲ ಈ ವಿಡಿಯೋದಾಗ ಕೇಳೋಣ ಬರ್ರಿ. ಹಂಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಆದಷ್ಟು ಎಲ್ಲ ಕಡೆ ರೀ ನೀವು ಶೇರ್ ಮಾಡಬೇಕು ರೀ. ಇಷ್ಟ ರೀ ಸ್ಟಾರ್ಟ್ ಮಾಡೋಣ ಬರ್ರಿ. ಇಲ್ರಿ ಇಲ್ಲಿ ಎಲ್ಲ ಟ್ರ್ಯಾಕ್ಟರ್ಗಳದಾವ್ರಿ. ಮೊದಲಿಗೆ ರೀ ಗೌಡಪ್ಪನರ ಆಪ್ತ ಮಿತ್ರರಾದಂತಹ ಸಿದ್ದು ಅನ್ನಾರಿ ಇಸ್ಕಟ್ಟ ಮಾತಾಡ್ಸ್ಕೊಂಡು ಬರ್ರಿ. ಅನ್ನಾರ ನಮಸ್ಕಾರ ಅನ್ನಾರಿ. ನಮಸ್ಕಾರ ಅನ್ನಾರಿ ಸದ್ದ ರೀ ಅನ್ನಾರಿ ರೇಸ್ ಆಳತ್ತಾರ ಅನ್ನಾರಿ ಅವ್ರ ಬಗ್ಗೆ ಏನು ಅನಿಸಿಕೆ ಐತ್ರಿ ಅನ್ನಾರಿ? ಏನಿಲ್ಲ ರೀ ನಮ್ಮ ಜೋಡಿ ಅಂಕು ಇವ್ರಿಗೆ 4 ವರ್ಷ ಆಯ್ತು ರೀ ನಮಗೆ ಇವ್ರಿಗೆ ಫ್ರೆಂಡ್ಶಿಪ್ ಆಗಿ. ಹಾಂ ಯಾಕಂದ್ರೆ ಇವ್ರು ರೇಸಿಗೆ ಆಡ್ಸಕತ್ತಂತೆ ನಾವು ಇವ್ರ ಗಾಡಿ ಹಿಂಬಲ್ಲ ಹೋಗಾಕ್ತಿದ್ವಿ ರೀ ಕಣ ಇದ್ದಲ್ಲಿ ಅದು. ಹಾಂ ಯಾಕಂದ್ರೆ ಮೊದಲು 2 ಇದ್ದು ಆನಂತರ 3 ಅದು ಈಗ 4 ಗಾಡಿ ಅದಾವ್ರಿ ಈಗ ಸದ್ಯಕ್ಕೆ. 4 ಗಾಡಿ ರೀ. ಹಾಂ ಈಗ ಅವ್ರದ್ದು ನಾಳೆಗೆ ಬರ್ತಡೇ ಒಂದು ಐತ್ರಿ. ಅದ್ರ ಸಂಬಂಧ ನಾವು ವಿಶ್ ಮಾಡಕ್ಕೆ ಬಂದೀವಿ ಇವತ್ತು. ಕರೆಕ್ಟ್ ರೀ. ಪ್ರತಿ ಕರ್ನಾಟಕದಾಗ ರೀ ಅತಿ ಹೆಚ್ಚು ಅಭಿಮಾನಿ ಬಳಗ ಹೊಂದ್ಯಾರ ರೀ. ಫುಲ್ ಹವಾ ಮಾಡಿಬಿಟ್ಟಾರ ಇಡೀ ಕರ್ನಾಟಕದಾಗ ರೀ. ಹವಾ ಐತಿ ಫುಲ್ ಐತಿ ಹವಾ ಐತ್ರಿ. ಯಾಕಂದ್ರೆ ಇವರು ಕರ್ನಾಟಕದಾಗ ಆಲ್ ಓವರ್ ಇಂಡಿಯಾದಾಗ ಹವಾ ಐತ್ರಿ ಇವ್ರದ್ದು. ಯಾಕಂದ್ರೆ ಹವಾ ಇಲ್ಲದ ಗೌಡ್ರ ಗೂಳಿ ಅಂತಂದ್ರೆ ಎಲ್ಲೋ ಬಂದೈತಿ ಗಮ್ಮು ಗೂಳಿ ಗೌಡ್ರ ಗೂಳಿ ಮರಿಗೂಳಿ ಬಂದಾವ ಅಂದ್ರೆ ಫುಲ್ ಕ್ರೇಜ್. ಯಾಕಂದ್ರೆ ಮಂದಿಗೆ ಅಷ್ಟು ಇದನ್ನ ಐತಿ ಅದಲ್ಲಿ ಎಲ್ಲಿಯೂ ನಮಗೆ. ಯಾಕಂದ್ರೆ ಅದಲ್ಲಿ ಎಲ್ಲೂ ಅಭಿಮಾನಿಗಳು ಕಡಿಮೆ ಅಂತ ಏನಿಲ್ಲ, ಅಭಿಮಾನಿಗಳು ಸಾಕಷ್ಟು ಇದ್ದಾರೆ ಅನ್ನಾರಿ. ಮತ್ತು ಇಷ್ಟೆಲ್ಲ ಹೆಸರು ಮಾಡಕ್ಕೆ ಎಷ್ಟು ಕಷ್ಟ ತೊಗೊಂಡಾರ ಅನ್ನಾರಿ? ಕಷ್ಟ ಅಂದ್ರೆ ಇದು ಒಂದು ಕ್ರೇಜ್ ರೀ. ಇದು ಒಂದು ಈ ಗಾಡಿ ಬಗ್ಗೆ ಒಂದು ಯಾರೋ ಆಗಲಿ ಒಂದು ಗೌಡಪ್ಪನ ಆಗಲಿ ಇನ್ನಿತರವರಾಗಲಿ ಒಂದು ಗಾಡಿ ಬಗ್ಗೆ ಒಂದು ಅಭಿಮಾನ ಬಂತು ಅಂದ್ರೆ ನಾವು ಆಡ್ಸಬೇಕು, ನಾವು ಇಂತಲ್ಲಿ ಹೋಗಬೇಕಂತಂದ್ರೆ ಒಂದು ಬೇರೆ ಏನೋ ಇದ್ರೂ ಕೆಲಸ ಬಿಟ್ಟು ಈ ಗಾಡಿ ಬಗ್ಗೆನ ನಿಂದಿರೋದು, ಗಾಡಿನ ರೆಡಿ ಮಾಡೋದು, ಗಾಡಿನ ತೊಗೊಂಡು ಹೋಗೋದು. ಯಾಕಂದ್ರೆ ಕಣಕ್ಕೆ ಹೋಗ್ಬೇಕಪ್ಪ ಅಂತಂದ್ರೆ ಅದ್ರ ಮ್ಯಾಗ ಅಷ್ಟು ಪ್ರೀತಿಯಿಂದನ ನೋಡ್ತಾರ ಅವನ್ನ. ಗಾಡಿ ಬಗ್ಗೆ ಮಾತ್ರ. ಯಾಕಂದ್ರೆ ಕಣ ಆಯ್ತಪ್ಪ ಅಂತಂದ್ರೆ ನಾಳೆ ಐತಂದ್ರೆ ಇವತ್ತರಂತೆ ಇದನ್ನ ಬಂದು ನಾವು ಎಲ್ಲಿದ್ರು ಹೋಗುತ್ತಾರ ರೀ ಅಂತೀರಿ. ಅನ್ನ ಇಲ್ದಾರನ ರೀ ಅನ್ನಾರು ಮನೆ ಹೋಗ್ಯಾರ. ಆಯ್ತು ರೀ ಇನ್ನು ಬರ್ತಾರೆ. ಈಗ ಅನ್ನಾರಿ ಮಾತಾಡ್ಯಾರ ರೀ ನಮ್ಮ ಕಡೆಯಿಂದ ಧನ್ಯವಾದಗಳು ರೀ. 1-2 ಮಾತು ಮಾತಾಡಿದಕ್ಕೆ ಅನ್ನಾರಿ ನಡೀತ್ರಿ. ಅನ್ನಾರು ಬರೋಣ ರೀ. ಅನ್ನಾರಿಗೆ ಎಲ್ಲ ರೀ ಮಾತಾಡ್ಸೋಣತ್ರಿ. ಇಲ್ರಿ ಅನ್ನ ಬಂದಾರಿ ಅನ್ನಾರಿಗೆ ರೀ ಮಾತಾಡ್ಸೊಂಡ್ ಬರ್ರಿ. ಅನ್ನಾರ ನಮಸ್ಕಾರ ಅನ್ನಾರಿ. ನಮಸ್ಕಾರ ಅನ್ನಾರ. ಈಗ ಸದ್ಯ ರೀ ನಿಮ್ಮೆಲ್ಲ ಅಭಿಮಾನಿಗಳು ಕೇಳತ್ತೀರಿ ಅನ್ನ ಭಾಳ ದಿನಗಳಂತರಿ. ಅನ್ನಾರ ನಿಮ್ಮ ಲೈಫ್ ಸ್ಟೋರಿ ರೀ ಎಲ್ಲ ಅಭಿಮಾನಿಗಳು ರೀ ಇವತ್ತಿನ ವಿಡಿಯೋದಾಗ ಹೇಳ್ರಿ ಅನ್ನಾರಿ. ಅನ್ನಾರಿ ಮೊದಲಿಗೆ ರೀ ನಿಮ್ದು ಪೂರ್ತಿ ಹೆಸರು ಅನ್ನಾರಿ? ಗೌಡಪ್ಪೋಡ ಬಸಮೋಡ ಪಾಟೀಲ್. ಅನ್ನಾರಿ ನಿಮ್ದು ಯಾವ ಜಿಲ್ಲೆ ಬರುತ್ತೆ ರೀ? ಬಾಗಲಕೋಟೆ ಜಿಲ್ಲೆ ರೀ, ಮುಧೋಳ ತಾಲೂಕು ರೀ. ಊರ ಹೆಸರು ಅನ್ನ ರೀ? ಬೂದ್ನಿ ಬೇಕೇರಿ ಅಂದ್ರೆ. ಅನ್ನಾರ ಈಗ ರೀ ಟೋಟಲ್ ರೀ ಈಗ ರೀ ನೀವು ರೀ ಎಷ್ಟು ವರ್ಷ ಆಯ್ತು ರೀ ಈ ಟ್ರ್ಯಾಕ್ಟರ್ ಜಗ್ಗು ಸ್ಪರ್ಧೆ ರೇಸಿನ ಲೈನ್ದಾಗ ಅದೀರಿ ಅನ್ನ ರೀ? ಟ್ರ್ಯಾಕ್ಟರ್ ರೇಸ್ನಾಗ ಈಗ ನಾ 12 ವರ್ಷ ಆತ. ಹಾಂ ಎತ್ತೋಡ್ ರೇಸ್ನಾಗಿಂದ ಮಿನಿಮಮ್ ಒಂದು 17 ವರ್ಷದಿಂದ ಎತ್ತೋಡ್ ರೇಸ್ನಾಗ. ಹಾಂ ಟ್ರ್ಯಾಕ್ಟ್ರಾಗ ಬಂದು 12 ವರ್ಷ ಆತ. 12 ವರ್ಷ ಆಯ್ತು ರೀ. ಅನ್ನಾರ ನೀವು ರೀ 12 ವರ್ಷ ರೀ ಮೊದಲನೇ ಟ್ರ್ಯಾಕ್ಟರ್ ಯಾವ್ದು ರೀ ನಿಮ್ಮದು ರೀ ತೊಗೊಂಡದ್ರಿ? ಫಸ್ಟ್ ಒಂದು ಕುಬೋಟೋ. ಹಾಂ ರೀ. ಫಸ್ಟ್ ನಾ ಮೊದಲು ಕೂಡಿದಾಗ ಅಂದ್ರೆ ಡಿಸ್ಪಾರ. ಹಾಂ ಆಮೇಲೆ ಸಪ್ರೇಟ್ ಬಂದಾಗ ಕುಬೋಟೋ. ಹಾಂ ಕುಬೋಟೋ ತೊಗೊಂಡೆ. 2012ರಾಗ ತೊಗೊಂಡೆ. ಹಾಂ ಅದಷ್ಟು 24 HP. ಹಾಂ ಆಮೇಲೆ 2013ರಾಗ 45 HP ತೊಗೊಂಡೆ. ಹಾಂ 2014 ಒಂದು 50 HP ಕುಬೋಟೋ ಬತ್ತು 55. ಹಾಂ ಅದನ್ನು ಬುಕ್ ಮಾಡಿದ್ದೆ. ಹಾಂ ಬುಕ್ ಮಾಡಿದ್ಮೇಲೆ ಅವ್ರಿಗೆ ನಾವು ಒಂದಿಟ್ಟು ಸಮಸ್ಯೆ ಆಯ್ತು. ಹಾಂ ಹಿಂಗಾಗಿ ನಾನು ಬೇಡತ್ತೆ ಬಿಟ್ಟಿದ್ದೆ. ಕರೆಕ್ಟ್ ರೀ. ಆ ಕುಬೋಟಲ್ಲೇ ನಾ ಕನಾಡಿದ್ರಿ ನಾ? ಕುಬೋಟೋ ಕನ್ನಡ ಇಲ್ರಿ. ಕನಾಡಿ ಇಲ್ಲ ನುಸ್ತಾ ಹೊಲ ಮನೆಗೆ ತಂದಿರಿ ನಾ ಅಂತ್ರಿ ರೀ. ಈಗ ಫಸ್ಟ್ ಕನ ಅಂತ್ರಿ ಆದಾಗನ ನೆಕ್ಸ್ಟ್ ಯಾವ ಟ್ರ್ಯಾಕ್ಟರ್ ತಂದ್ರಿ ನಾ ಕುಬೋಟಾಗನ ರೀ? ಕುಬೋಟೋ ಅವ್ರು ನಮ್ಗೆ ಸಮಸ್ಯೆ ಆದಮೇಲೆ ಹಾಂ ರೀ ಎಲ್ ತನ್ರಿ. ಹಾಂ ಜಾಯಿಂಟ್ ತಂದ್ರಿ. ಜಾಯಿಂಟ್ ಒಳಗೆ ಯಾವ ಟ್ರ್ಯಾಕ್ಟರ್ ತಂದಿದ್ರಿ ನಾ? 65 HP ಇದ್ರಿ L90 ತಂದಿರಿ ನಾ. ಆ ಟ್ರ್ಯಾಕ್ಟರ್ ಯಾವ ಕಾರಣಕ್ಕೆ ತಂದಿದ್ರಿ ನಾ? ಅದು ಒಂದಿಟ್ಟು ಒಂದು ಮನೆಗೆ ಬತ್ತು ಹಿಂಗೆ ರೇಸಿಗೆ ತಂದೆ. ಹಾಂ ಒಂದಿಟ್ಟು ರೇಸಿ ಹೊಡೆದೆ. ಹಾಂ ಆಮೇಲೆ ಗಳಿಗೂ ಚಲೋ ಆಯ್ತು. ಹಾಂ ಆಮೇಲೆ ಈ ಕಡೆ ಬೇಡ ಅಂತೇಳಿ ಮತ್ತೆ ಸ್ವರಾಜ್ ತಂದೆ. ಸ್ವರಾಜ್ ರೀ. ಸ್ವರಾಜ್ ಒಳಗೆ ಯಾವ ಮಾಡಲ್ ತಂದಿರಿ ನಾ? ಯಾವ ವರ್ಷದಾಗ ತಂದಿರಿ ನಾ? 2018 ರೀ ಸ್ವರಾಜ್ ತಂದಿರಿ ನಾ. ಸ್ವರಾಜ್ ಒಳಗೆ ರೀ 855 ರೀ ನಾ. 5 ಸ್ಟಾರ್ ಇತ್ತನ್ರಿ ನಾ ಅದು ನಿಮ್ಮ ಟ್ರ್ಯಾಕ್ಟರ್? ಫಸ್ಟ್ 4 ಸ್ಟಾರ್ ರೀ. ಹಾಂ ರೀ. ಆಮೇಲೆ 5 ಸ್ಟಾರ್ ಬಂದತ್ರಿ 22ಕ್ಕೆ 5 ಸ್ಟಾರ್ ರೀ. ಕರೆಕ್ಟ್ ರೀ. ಆ ಟ್ರ್ಯಾಕ್ಟರ್ಲೇ ರೀ ಅನ್ನ ರೀ ನಿಮ್ದು ಹೇಳ್ಬೇಕಂದ್ರೆ ಎಷ್ಟು ಕನ ಆಗ್ಯಾವ್ರಿ ನಾ ಆ ಸ್ವರಾಜ್ ಟ್ರ್ಯಾಕ್ಟರ್ಲಿ ಏನಾರ ನಾ?
ಸ್ವರಾಜ್ ಆಕಿತ್ತ ಮೊದಲು ಆ ಸ್ವರಾಜ್ಕಿಂತ ಹೆಚ್ಚು ಅದ್ರೊಳಗೆ ಒಂದು ಐಸರ್ ತಂದನ್ರಿ ನಾನು. ಅದ್ರಕ್ಕಿಂತ ಮೊದಲ ಒಂದು ಐಸರ್ ತಂದಿರಿ. ಐಸರ್ ಐತ್ರಿ ಅದು. ಹಾಂ ರೀ ಒಂದು ಹಾಂ ರೀ ಐಸರ್ ರೀ ಅದು. ಇದು ಎಷ್ಟು HP ಐತ್ರಿ ನಾ ಐಸರ್ ರೀ? ಇದು 50 HP ಐತ್ರಿ. 50 HP ರೀ. ಇದು ಯಾವ ಮಾಡಲ್ ಐತ್ರಿ ಅವಾಗ ನೀವು ತೊಗೊಂಡಾಗ ರೀ? ನಾ ತೊಗೊಂಡ 2007 ಮಾಡಲ್ ರೀ ಅದು. ಹಾಂ ರೀ ತೊಗೊಂಡು ನಾನು ಒಂದು 6 ವರ್ಷ ಆತ್ರಿ. 6 ವರ್ಷ ಆಯ್ತು. ನಾಲ್ಕು ರೀ. ಈ ಟ್ಯಾಕ್ಟ್ರಿಲೇನ ಫಸ್ಟ್ ಕನ ಯಾವ್ದಾಗಿತ್ತು ರೀ? ಇದು ಫಸ್ಟ್ ಅದು ಬೆಳಗಲಿ ರೀ. ಬೆಳಗಲಿಕನ ರೀ. ಅಲ್ಲೇನ ಪ್ರೈಸ್ ಆಗಿತ್ತು ರೀ? ಫಸ್ಟ್ ರೀ. ಫಸ್ಟ್ ಪ್ರೈಸ್ ರೀ. ಹಾಕಿದ ದಿವಸ ಫಸ್ಟ್ ಐತ್ರಿ. ಫಸ್ಟ್ನೇ ಕನ ಹೋದ ಕನ ಫಸ್ಟ್ ಪ್ರೈಸ್ ಆಗಿದೆ. ಅವಾಗ ರೀ ನಾವು ವೇಟದು ಹೆಂಗೆ ಜಜ್ಮೆಂಟ್ ಇತ್ತು ರೀ? ಇದು ಕಾಟಾ ಪಾಟ ಇಲ್ಲಲ್ಲ. ಹಾಂ ರೀ. ಕಂಪ್ನಿ ವೇಟ ಇದ್ರ ಮೇಲೆ ಗಾಡಿ ಮೇಲೆ ಹೋಗಿತ್ರಿ ಅದು. ಹಾಂ ಹಾಂ ರೀ. ಫಸ್ಟ್ ಐತ್ರಿ. ಅಲ್ಲಿ ಪ್ರೈಸ್ ಎಷ್ಟು ಇತ್ತು ರೀ ಅವಾಗ ರೀ? ಅವಾಗ 10,000 ಐತ್ರಿ. 10,000 ಇತ್ತು ರೀ. ಅವಾಗ 10,000 ಅಂದ್ರೆ ಈಗ ಎಷ್ಟು ದೊಡ್ಡ ಅಮೌಂಟ್ ಆಗ್ಬೋದು ರೀ? ಆದ್ರೆ ಈಗ ಅದು 1 ಲಕ್ಷ ರೂಪಾಯಿ ಇದ್ದಂಗೆ ರೀ. 1 ಲಕ್ಷ ಇದ್ದಂಗೆ ರೀ. ಈಗ ಆಗಾಯ್ತು 42 ರೂಪಾಯಿ ಡೀಸೆಲ್ ಇತ್ತು. ಹಾಂ ಹಾಂ ರೀ. ಈಗ 100 ರೂಪಾಯಿ ಅಂದ್ರೆ ಡಬಲ್ ಕರೆಕ್ಟ್ ಕಮ್ಮಿ ಇತ್ತು ಅವಾಗ. ಹಾಂ ರೀ. ಈಗ ಜಾಸ್ತಿ ಆಗತ್ತಲ್ಲ ಖರ್ಚು. ಆ ಸಂಬಂಧ ಅವಾಗ ಈಗ ಹೆಚ್ಚೈತ್ರಿ. ಅವಾಗ ರೀ ನಾ ಫಸ್ಟ್ನೇ ಕನ್ನದಾಗ ರೀ ಇದ್ರ ಹೆಸರು ಏನು ಕೊಟ್ಟಿದ್ರಿ ನಾ ಕನ್ನದಾಗ ರೀ? ಅವಾಗ ರೆಡ್ಡಿ ಹುಲಿತ್ ಕೊಟ್ಟಿದ್ದೆ. ಹಾಂ ರೀ. ಇದು ಹುಟ್ಟಿದ್ದ ಬೆಳಗಿ ತಾಲೂಕಿನಾಗ. ಹಾಂ ರೀ. ಬೆಳಗಿ ಊರಾಗ ಹೆಸರು ಹುಟ್ಟಿದ್ದ ಗೌಡ್ಗುಳತ್ ಹೆಸರು ಹುಟ್ಟಿದ್ದು. ಗೌಡ್ರುಗಳು ಐತ್ರಿ ಅಂತ ರೀ. ಕರೆಕ್ಟ್ ರೀ. ಅಂತ ಆದಂದ್ರೆ ಈಗ ಈ ಟ್ಯಾಕ್ಟ್ರಲ್ಲಿ ಎಷ್ಟು ಕನ ಆಡ್ರಿ ಹಂಗೆ ಆಡ್ಕೋತಾರ ನಾ? ಸ್ವರಾಜ್ಗೆ ಇದರಿಂದ ಹೆಸರಿಂದ ಆಡಿದ್ದು ಅಂದ್ರೆ ಮಿನಿಮಮ್ ಅಂದ್ರೆ ಒಂದು 200 ಮ್ಯಾಲೆ ಆಗೈತೆ. 200 ಕನ ರೀ ಇದರಿಂದ ಅನ್ನರಿ. ಅಂತ ಎಷ್ಟು ಪ್ರೈಸ್ ಆಗ್ಯಾರ ಈ ಟ್ಯಾಕ್ಟ್ರಲ್ಲಿ ಅನ್ನ? ಈಗ ಅಡಿದ್ರ ಮೇಲೆ ಪ್ರೈಸ್ 200 ಮೇಲೆ ಆಗ್ಯಾವು. ಹಾಂ ರೀ. ಫಸ್ಟ್ ಒಂದು ಅಂದ್ರೆ ಮಿನಿಮಮ್ ಅಂದ್ರೆ ಒಂದಂತರೂ ಒಂದು 70-80 ಅಂದ್ರೆ ಮಿನಿಮಮ್. ಹಾಂ ರೀ. ಫಸ್ಟ್ ಅದು ಈಗ ಅಡಿದು ಅವಾಗ ರೀ ಅಷ್ಟು ಒಂದು 70-80 ಪ್ರೈಸ್ ಮಾಡಿರಿ ಫಸ್ಟ್ ಪ್ರೈಸ್ ರೀ. ಅಂದ್ರೆ ನಾ ಈ ಟ್ಯಾಕ್ಟರ್ ತೊಗೊಂಡ್ರೆ ಎಷ್ಟು ದೂರ ತನಕ ಕನ ಆಡಿ ಬಂದಿರಿ ನಾ ಆ ಟೈಮ್ದಾಗ? ನಾ ಚಿಕ್ಕೋಡಿ ತಕ ಮಹಾರಾಷ್ಟ್ರ. ಹಾಂ ರೀ. ಗುಲ್ಬರ್ಗ ಎಲ್ಲ ಕಡೆ ಆಗ್ಬೋದು. ಅಷ್ಟಾಗಿತ್ತು ರೀ. ಈ ಟ್ಯಾಕ್ಟರ್ದಿಂದ್ರೆ ಈ ಟ್ಯಾಕ್ಟರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಇಷ್ಟೆಲ್ಲ ನಿಮ್ಗೆ ಸಾಥ್ ಕೊಡತ್ತೆ, ಇಷ್ಟೆಲ್ಲ ಪ್ರೈಸ್ ಆಗೈತೆ ರೀ. ಹಾಂ ರೀ. ಇದೊಂದು ಐತಿ ಐಸರ್ ಅನ್ನೋದು. ಹಾಂ ರೀ. ಚಲೋ ಐತಿ ಇಲ್ಲ ನತ್ತಿಲ್ಲ. ಹಾಂ ರೀ. ಸಪ್ಪನ್ ಸಡ್ ಒಳಗೆ ಹಾಂ ತಿಂಡಿ ಗಾಡಿ. ಫುಲ್ ತಿಂಡಿ ಗಾಡಿ. ಕರೆಕ್ಟ್ ರೀ. ಆದ್ರೆ ಈಗಿನ ಕಾಲ ಹೊಡಿ ಒಳಗೆ ಬರಕ್ಕೆ ಅದು ಸಂಬಂಧ ಸುಮ್ ತೆಗ್ದಿದ್ದನು. ಕರೆಕ್ಟ್ ರೀ. ಇದನ್ನ ತೊಗೊಂಡು ಬರೋದಿದ್ನ ಕನಕ. ಹಾಂ ರೀ. ಒಣ ಬ್ರೇಕ್, ಸಾದಾ ಸ್ಟೀರಿಂಗ್. ಹಾಂ ರೀ. ಇದು ತೊಗೊಂಡು ಬರೋದು ದೊಡ್ಡದಲ್ಲ. ಅವ್ರು ಹೊಡಿಕ ಈ ಹೊಡಿಕ ಅವರು ಜಗಬೇಕಂತ ಜಗಂಗಿಲ್ಲ. ಹಾಂ ರೀ. ಮುರಿಗೆ ಬತ್ ಬರ್ತಾರ. ಇದು ನುಸ್ಕೋದು ಅಷ್ಟೇ. ಕರೆಕ್ಟ್ ರೀ. ಹೊಡಿಬೇಕಂತ ಬಂದ್ರೆ ತಗೋ. ಈಗ ಅದ್ರ ನಾಳೆಗೆ ತರ್ತೀನಿ ಕನಕ. ಹಾಂ ರೀ. 24 ತರ್ತೀನಿ ನಾನು ಗಾಡಿ. ಕರೆಕ್ಟ್ ರೀ. ಈಗ ರೀ ಅಂತ ಇದಾಗ ನೆಕ್ಸ್ಟ್ ಯಾವ ಟ್ಯಾಕ್ಟರ್ ತೊಗೊಂಡ್ರಿ ನಾ ಕನಕ ರೀ? ಸ್ವರಾಜ್ ರೀ. ಸ್ವರಾಜ್ 855 ರೀ. ನಾ 4 ಸ್ಟಾರ್ ಇತ್ತನ್ರಿ ನಾ ಸ್ಟಾರ್ಟಿಂಗ್ ರೀ? ಫಸ್ಟ್ ಸ್ಟಾರ್ ರೀ. 4 ಸ್ಟಾರ್ ಅಂದ್ರೆ ಆ ಟ್ಯಾಕ್ಟರ್ ಹೆಸರು ಹೆಂಗೆ ಬೀತ್ರಿ ನಾ? ಇದು ಗೌಡ್ಗುಳೆ ಬತ್ತು ಇದಕ್ಕೆ. ಹಾಂ ನಾ ಹೆಸರು ಗೌಡ್ಗುಳೆ ಆದ್ಮೇಲೆ ಹಾಂ ರೀ. ಮರುಗಳಿಗೆ ಆ ಸ್ವರಾಜ್ ಬಂದ ಮರುಗಳು ಎತ್ತಿ ಕೊಟ್ಬಿಟ್ಟಿದ್ದು. ಮರಿಗಳು ಐತ್ರಿ. ಹಾಂ ರೀ. ಆ ಟ್ಯಾಕ್ಟರ್ ಎಷ್ಟು ಕನ ಹೊಡೆದ್ರಿ ನಾ ನೀವು ಸ್ವರಾಜ್ಲೇ ರೀ? ಅದ್ರದ್ದು ಭಾಳ ಆಗ್ಯಾರ ಅದ್ರದ್ದು. ಹಾಂ ರೀ. ಅದು ಸತತ ಕನ್ನ ಹೊಡಿತ್ರಿ. ಸತತ ಕನ ರೀ. ಒಂದು ತಿಂಗಳದಾಗ 25 ಕನ್ನ ಹೊಡಿತ್ರಿ. ಒಂದು ತಿಂಗಳ 25 ಕನ ರೀ. ಹಾಂ ರೀ. ಸತತವಾಗಿ ಹೊಡೆದದ್ದು ಅಂದ್ರೆ ಸತತ ಕನ ತಿಂಗಳದಾಗ ಹೊಡಿಬೇಕಂದ್ರೆ ತಿಂಗಳದಾಗ 25 ದಿನ. ಹಾಂ ಹಾಂ ರೀ. ನಾ 25 ಬಂದಿಲ್ಲ. ಕಂಟಿನ್ಯೂ 25 ಕನ ಆಡಿರಿ ನಾ ಒಟ್ಟು ಕಂಟಿನ್ಯೂ. ಒಂದು ತಿಂಗಳ 30-31 ಸಿರುತ್ತಲ್ಲ. ಹಾಂ ರೀ. ಆ ಹೊಡೆದು 25 ಕನ ಕಂಟಿನ್ಯೂ ಬಹುಮಾನ ಆಗೈತಿ. ಕಂಟಿನ್ಯೂ ಫಸ್ಟ್ ಆಗಲಿ ಸೆಕೆಂಡ್ ಆಗಲಿ ಥರ್ಡ್ ಆಗಲಿ ಒಟ್ಟು ಬಹುಮಾನ ಕಂಟಿನ್ಯೂ ರೀ. 25 ಕನ ಹೊಡಿತಿ. ಹಾಂ ಹಾಂ ರೀ. ಅಂದ್ರೆ ನಾ ಆ ಟ್ಯಾಕ್ಟರ್ ನೀವು ಕನ್ನದಾಗ ಹೊಡಿಲತ್ತಾನ ರೀ. ಅದಕ್ಕೆ ಸಪೋರ್ಟ್ ಅಭಿಮಾನಿಗಳ ಸಪೋರ್ಟ್ ಹೆಂಗೆ ಸಿಗ್ತಾರೆ ನಾ? ಆ ಕ್ರೇಜ್ ಸ್ವರಾಜಿ ಕ್ರೇಜ್ ಅಂದ್ರೆ ಹೇಳ್ಬೇಕಂದ್ರೆ ಆ ಖುಷಿ ಆಯ್ತಾ ಅಭಿಮಾನ ಖುಷಿ ಸಂಬಂಧ ಇನ್ನಾದ್ರು ಸ್ವರಾಜ್ ಇಟ್ಕೊಂಡು ಕೂತಾನ. ಕ್ರೇಜ್ ಇನ್ನಾದ್ರು. ಹಾಂ ರೀ. ಶೋರೂಮ್ ಸಪೋರ್ಟ್ ಇಲ್ಲ. ಹಾಂ ರೀ. ಮನೆಯದ್ದು ಕರೆಕ್ಟ್ ರೀ. ಆದದ್ದು ನಾನು ಅಭಿಮಾನಿಗೋಸ್ಕರ ಸ್ವರಾಜ್ ಇನ್ನಾದ್ರು ಇಟ್ಕೊಂಡು ಕೂತಾನ. ಅಭಿಮಾನಿಗಳಿಗೋಸ್ಕರನ ಇದು ಬ್ರ್ಯಾಂಡ್ ಐತೆ ರೀ. ಇಲ್ಲಕ್ಕೆ ಏನಾದ್ರು ಇಡ್ತಿದ್ದಿಲ್ಲ. ಹಾಂ ರೀ. ಖುಷಿ ಸಂಬಂಧ ಅಭಿಮಾನಿಗೋಸ್ಕರ ನಾ ಇಟ್ಟಿದ್ದು ಇವತ್ತು. ಕರೆಕ್ಟ್ ರೀ. ಅಂದ್ರೆ ನಾ ಮರಿಗುಳಿ ತೊಗೊಂಡ್ರಿ ನಾ ಎಷ್ಟು ದೂರ ತನಕ ಹೋಗಿ ಬಂದಿರಿ ನಾ ಹೆಸರು ಮಾಡಿ ಬಂದಿರಿ ನಾ ಮರಿಗುಳಿ ತೊಗೊಂಡ್ರಿ? ಗುಲ್ಬರ್ಗ. ಹಾಂ ರೀ. ಇತ್ತ ಚಿಕ್ಕೋಡಿ. ಹಾಂ ರೀ. ಯಾವ ಮಹಾರಾಷ್ಟ್ರ ಹಿಡ್ಕೊಂಡು ಎಲ್ಲಿ ಉಸಿಲ್ಲ ನಾನು. ಹಾಂ ರೀ. ಅರೌಂಡ್ 300 ಕಿಲೋಮೀಟರ್ ಒಂದು ಸೈಡ್ ಹೋಗಿ ನಾನು. ಹಾಂ ರೀ. ಒಂದು ಸೈಡ್ ರೀ. ಅದು ಪ್ರೂಫ್ ಬೇಕಂದ್ರೆ ಪ್ರತಿಯೊಂದು ಅದಾವಲ್ಲ ಯಾವ ಊರಿಗೆ ಭವನ ಮಾಡ್ಕೊಂಡು ಹಾಂ ರೀ. ಪ್ರತಿಯೊಂದು ಅಂತೇಳಿ ಎವಿಡೆನ್ಸ್ ಕೊಡ್ತೀನಿ. ಕರೆಕ್ಟ್ ರೀ. ಆ ಪ್ರತಿಯೊಂದು ಯಾವ ಊರಿಗೆ ನಾವು ಅನ್ನೋದು ಪ್ರತಿಯೊಂದು ಅದಲ್ಲ. ಹಾಂ ರೀ. ಸುಳ್ಳು ಹೇಳತ್ತಲ್ಲ. ಅದ ಗುಲ್ಬರ್ಗ ತಗೋ ಅದದ್ದು ಇಷ್ಟು ತೋರಿಸ್ತು. ಹಾಂ ರೀ. ಮಹಾರಾಷ್ಟ್ರ ಅದು ತೋರಿಸ್ತು. ಕರೆಕ್ಟ್. ಚಿಕ್ಕೋಡಿ ಹಿಡ್ಕೊಂಡು ದಾಟ್ ಹೋಗಿ ನಾನು. ಹಾಂ ರೀ. ಪಟನ್ ಕೊಡಿ ಅಂತೇಳಿ ಹಾಂ ರೀ. ಅಲ್ಲಿ ಅದು ಹಿಡ್ಕೊ ಬೊಮ್ಮನ್ ತೋರಿಸೋದು ಪ್ರೂಫ್ ಅದಾವ. ಅಂದೇನ ಇವ್ರಿಗೈತಿ ನಾವು 400-500 ತೊಳಾರಲ್ಲ. ಹಾಂ ರೀ. ನಮ್ಮ ತೇರು ಪ್ರೂಫ್ ಹಿಡ್ಕೊಂಡ ನಾ ತೋರ್ಸಾರ ಅದೇಟ ಅಲ್ಲಿ ಬಹುಮಾನ ಇದು ಪ್ರೂಫ್ ತಿಳ್ಕೊಂಡು ತೋರಿಸ್ತೇವೆ ಅಷ್ಟೇ. ನೋಡ್ರಿ ಅನ್ನಗಳೆಲ್ಲ ಬಹುಮಾನಗಳು ಗೆದ್ದಿದ್ದು ಎಲ್ಲ ಇಲ್ಲೇದವ್ರಿ. ಅನ್ನಗಳಿಗೆ ಕೇಳೋಣ ಬರ್ರಿ. ಅನ್ನ ರೀ ಬಹುಮಾನಗಳ ಬಗ್ಗೆ ಒಂದು ಸ್ವಲ್ಪ ಹೇಳ್ರಿ ಅಣ್ಣ ರೀ. ಬಹುಮಾನಗಳು ಗೆದ್ದೋಗಿತ್ತ ಎಷ್ಟು ತೆಗ್ಯಾವತ್ತ ನಾ ಹೇಳಂಗಿಲ್ಲ. ಈ ನಿಮ್ಮ ಕಣ್ಣು ಮುಂದೆ ನಾನು ಪ್ರೂಫ ಏನ್ದಾಗ ಎಷ್ಟು ಏನಿಲ್ಲ ಪ್ರತಿಯೊಂದು ಇದಾವು. ಇಲ್ಲಿ ಅದಾವು ಮತ್ತು ತೆಳಗದಾವು ನನ್ನ ಸಡ್ನೆಗೂ ಅದಾವು. ಹಾಂ ರೀ.
ಎಷ್ಟು ಆಗ್ಯಾವ ಅನ್ನೋದು ಮತ್ತು ಅಭಿಮಾನಿಗಳು ಯಾರು ಬೇಕಂದಾಗ ಅವ್ರಿಗೂ ಕೊಟ್ಟರು ನಾನು ಬಹುಮಾನಗಳು ಕೊಟ್ಟು ಅವ್ರು ಶೀಲ್ಡ್ ಬೇಕಂದಾಗ ಗೌಡ್ರ ನಮ್ಗೆ ಬೇಕಂದಾಗ ನಾನು ಪ್ರೀತಿಯಿಂದ ನಾವು ಖುಷಿಯಿಂದ ಗೌಡ್ರ ನಮ್ಗೆ ಬೇಕಂದಾಗ ಅಭಿಮಾನಿಗೋಸ್ಕರ ಕೊಟ್ಟನ ಮತ್ತೊಂದೊಂದು ಬಹುಮಾನ ತಂದೇ ಇಲ್ಲ ಅಲ್ಲಿಂದ ಅವ್ರು ಫೋನ್ಪೇ ಮಾಡ್ಯಾರ ಅಮೌಂಟ್ ಆದ್ರೆ ತಂದಿಲ್ಲ ನಾ ಪ್ರೂಫ್ ಇವ ನಾನು ಆಸ್ತಿ ಕರೆಕ್ಟ್ ರೀ ನೋಡ್ಬೋದು ರೀ ಎಷ್ಟು ಬಹುಮಾನಗಳು ಅದಾವ್ರಿ ಏನೇನಿರಪ್ಪ ಎನಿಸ್ಲಾಕ ಲೆಕ್ಕ ಹತ್ತಾಗೇನ್ರಿ ಅಷ್ಟು ಬಹುಮಾನಗಳು ಅದಾವ್ರಿ ಮತ್ತು ರೀ ಆ ಕಡೆ ಈ ಕಡೆ ಎಲ್ಲ ಅಭಿಮಾನಿಗಳಿಗೆ ಸಕಟ್ ಕಟ್ಟಾರಿ ನೋಡ್ರಿ ಲೈವ್ ಪ್ರೂಫ್ ಅದಾವ ನೋಡ್ರಿ ಎಲ್ಲ ಬಹುಮಾನಗಳು ರೀ ಇಷ್ಟೆಲ್ಲ ಬಹುಮಾನಗಳು ಅದಾವ್ರಿ ಮತ್ತು ರೀ ಡೆಬ್ಬಿ ರೇಸ್ ಎಷ್ಟು ಕನ ಆಡ್ರಿ ನಾ ರೀ ಡೆಬ್ಬಿ ರೇಸ್ ಅಂದ್ರು ಸಿಕ್ಕಾಪಟ್ಟೆ ಆಡೇನ್ರಿ ಸೋತು ಗೆದ್ದು ಕಂಟಿನ್ಯೂ ಬಹುಮಾನ ಆಗೈತಿ ಸೋತ್ರ ಹೋಗಿನಿ ಗೆದ್ದು ಹೋಗಿನಿ ಕಂಟಿನ್ಯೂ ಆಡೇನ್ರಿ ಎಷ್ಟು ವರ್ಷದಿಂದ ಆಡ್ತೀರಿ ಡೆಬ್ಬಿ ರೇಸ್ ಮಿನಿಮಮ್ ಒಂದು 12-13 ವರ್ಷದಿಂದ ಆಡೇನ್ರಿ 13 ವರ್ಷದಿಂದ ಡೆಬ್ಬಿ ರೇಸ್ ಕಡೆ ಆಡ್ರಿ ಕಂಡಾಪಡಿ ಬಹುಮಾನಗಳು ಗೆದ್ದಿರಿ ಈಗ ರೀ ಮರಿಗಳಿಗೆ ಆಗನ ರೀ ಮುಂದಿನ ಟ್ಯಾಕ್ಟರ್ ಯಾವ ಟ್ಯಾಕ್ಟರ್ ತೊಗೊಂದಿರಿ ನೀವು ರೀ ಮರಿ ಮುಗಿದ್ಮೇಲೆ ನಾವು ಗುಮ್ಮಗಳು 5 ಸ್ಟಾರ್ ಸ್ವರಾಜ್ ಒಳಗೆ 5 ಸ್ಟಾರ್ ಇತ್ತು 5 ಸ್ಟಾರ್ ತಂದೆ 2022 ಮಾಡಲ್ 2022 ಮಾಡಲ್ ತಂದೆ ಅದರ ನ್ಯೂ ಮಾಡಲ್ ರೀ ಈಗಿನ ಮಾಡಲ್ ರೀ ಗುಮ್ಮಗುಳಿ ರೀ ಅನ್ನಾರ ಈಗ ಅದ್ರದ್ದು ಮರಿಗುಳಿ ಕೊಟ್ರಿ ಇದ್ರದ್ದು ಗುಮ್ಮಗುಳಿ ಅಂತ ಹೆಂಗೆ ಹೆಸರು ಬಿತ್ರಿನ ಇದೊಂದು ಅದ ಮರಿಗಳ ಮೇಲೆ ಒಂದು ಹೆಸರು ಚೇಂಜಸ್ ಕೇಳ್ಬೇಕಂತ ಅಭಿಮಾನಿಗಳಿಗೆ ಇದೆ ಇದು ಗುಮ್ಮತತಿ ಗುಮ್ಮಗುಳಿ ಅಂತೇಳಿ ಹೆಸರು ಅಂದ್ರು ಅಭಿಮಾನಿಗಳು ಅವ್ರ ಖುಷಿಗೋಸ್ಕರ ನಾ ಗುಮ್ಮಿಗುಳಿ ತಿಟ್ಟೆ ಅನ್ನಾರಿ ಮತ್ತೆ ಈಗ ಗುಮ್ಮಗುಳಿ ಇರ್ಲಿ ಅನ್ನ ಎಷ್ಟು ಕನ ಆಗ್ಯಾವ್ರನ ರೀ ಇದು ಸೀಮೆ ಇಲ್ರಿ ಆಡೋಕತ್ತಂದ ಮೇಲೆ ಎಷ್ಟು ಆಗ್ಯಾವ ಅನ್ನೋದು ಗೊತ್ತಾಗಲ್ಲ ಈಗ 4-5 ಗಾಡಿ ತರ್ತ ಕನಕಲ್ಲ ಎಷ್ಟೆಷ್ಟು ಆಗ್ಯಾವ ಅಂದ್ರೆ ಇಷ್ಟೊತ್ತು ಹೇಳಿದ ಈ ಗಾಡಿ ಒಂದು ಬಂದ ಮೇಲೆ ಒಂದು ಸ್ಥಾನ ಕೊಟ್ಟತಿ ಗುಮ್ಮಗುಳಿ ರೀ ಒಂದು ಹೆಸರು ಒಂದು ಕೊಟ್ಟತಿ ಇದರಿಂದ ಸ್ವರಾಜ್ ಬಿಡಬಾರ್ದ ಇದ್ದೆ ಅದು ಮಾಡೈತಿ ಇಷ್ಟತ್ತ ಕನಾತ ತೋರ್ಸಂಗಲ್ಲ ಒಂದು ಹೆಸರು ಮಾಡೈತಿ ಅಂದ್ರೆ ಒಟ್ಟು ಎಷ್ಟು ಕನ ಬಂದೋ ಅಷ್ಟು ಹೋಗಿದ್ರಿ ನಾ ರೀ ಕನ ಅಂತೂ ಯಾವತ್ತೂ ಮಿಸ್ ಮಾಡಿಲ್ಲ ಸೋಲಿ ಗೆಲ್ಲಿ ಪ್ರತಿ ಕನ ನಾ ಯಾವತ್ತೂ ಮಿಸ್ ಮಾಡಿಲ್ಲ ಸೋತ್ರ ಸೀದಾ ಬಂದ ಮನೆಗೆ ಬಂದ ನಾನು ಗೆದ್ರು ಆರಾಮ್ ಮಾಡ್ಕೋತಿದ್ದೆ ನಾನು ಕರೆಕ್ಟ್ ರೀ ನಂತರ ಇದು ಗುಮ್ಮಗುಳಿಂದ ಎಷ್ಟು ವರ್ಷ ಆಯ್ತು ಈಗ ಕನ ಆಡೋದಕ್ಕೆ ಸ್ಟಾರ್ಟ್ ಮಾಡಿರಿ ನಾ ಇದು 22ರಿಂದ ಐತಿ ನಾನು ಇಲ್ಲಿ ತಕಾರಿ ಇಲ್ಲಿ ತಕಾರಿ ಒಟ್ಟು ಎಷ್ಟು ಕನ ಬಂದವ್ರಿ ಒಟ್ಟು ಹೋಗಿದ್ರಿ ನಾ ಹೋಗೇನಿ ಕರೆಕ್ಟ್ ರೀ ಅನ್ನಾರಿ ಅಂತ ಈ ಟ್ಯಾಕ್ಟ್ರಿಲಿ ಏನಾರಿ ಅನ್ನಾರಿ ಬೈಕ್ ಇದು ಎಷ್ಟು ಗೆದ್ದಿರಿ ನಾ ಇದರಿಂದ ಒಂದು ಎಚ್.ಎಫ್ ಆಗೈತಿ ಒಂದು ಸ್ಕೂಟಿ ಆಗೈತಿ ಮತ್ತೆ ಒಂದು 2 ವರ್ಷದಲ್ಲಿ ಬಂಗಾರ ಆಗೈತಿ ಗಾಡಿ ಈ ಗಾಡಿ ಹೆಸರೆಲ್ಲ ಕಾರಣ ಏನ್ರನ ಇದು ಆಡ್ರೌಂಡ್ ಕುಡ್ಚಿ ಹಿಡ್ಕೊಂಡ್ ಇತ್ತಾಗ ಚಿಕ್ಕೋಡಿ ಹಿಡ್ಕೊಂಡ್ ಒಂದು ಗುಲ್ಬರ್ಗ ತಕ ಹೋಗಿ ಖಜೂರು ಹೆಸರು ಮಾಡಿ ಬಂದ ಗಾಡಿ ಕರ್ನಾಟಕ ಒಳಗ್ರಿ ಕರ್ನಾಟಕ ಮತ್ತೆ ಆಲ್ ಓವರ್ ಇಂಡಿಯಾದಾಗ ರೀ ಹರಿಯಾಣ ಪಂಜಾಬ್ UP ಆ ಕಡೆ ಎಲ್ಲ ಈ ಟ್ಯಾಕ್ಟ್ರಿ ವಿಡಿಯೋಗಳು ಹೋಲಾಕ ಕಾರಣ ಏನ್ರನ ಹಟ್ಟಂಗೆ ಏನ ಕ್ರೇಜ್ ರೀ ಕ್ರೇಜ್ ಅಭಿಮಾನಿಗಳಿಗೂ ಅವ್ರ ಕ್ರೇಜ್ ಅಭಿಮಾನಿಗೋಸ್ಕರ ಮಾಡಿದ್ದ ಗಾಡಿ ಇದನ್ನ ಅವರಿಂದ ನಡತ್ರಿ ಒಟ್ರಿ ಈ ಸ್ವರಾಜ್ ಬಿಡಬಾರ್ದು ಅನ್ನೋ ಸಂಬಂಧ ಒಂದ್ ಬಿಟ್ಟು ಒಂದ್ ತೊಗೊಂಡು ಹೊಂಟಿದ್ದೆ ಅಷ್ಟೇ ಕರೆಕ್ಟ್ ರೀ ಅಂದ್ರೆ ಇದ್ರ ಈ ಟ್ಯಾಕ್ಟ್ರಿಲಿ ರೀ ಒಂದು ಟೈಮ್ದಾಗ ರೀ ಓಪನ್ ಕಿತ್ ನೋಡ್ರಿ ನಾ ಆ ಟೈಮ್ದಾಗ ಎಷ್ಟು ಕನ ಸತತಾಗ್ಯಾವ್ರನ ಸತತ್ ಅಂದ್ರೆ ಲೆಕ್ಕ ಅಂತೂ ಇಡಾಕ್ ಬರಲ್ಲ ಕಂಟಿನ್ಯೂ ಈ 4 ಹೊಡಿತೀವಿ ಅಂದ್ಮೇಲೆ ಯಾವ್ದು ಲೆಕ್ಕ ಹಚ್ಚಕ್ ಬರಲ್ಲ ಇದು ಬಂದಿಂದ ಆಗೈತಿ ಬಹುಮಾನದಿಂದ ಯಾವತ್ತೂ ಬಂದಿಲ್ಲ ಒಂದು 3 ಆಗ್ಬೋದು 4 ನಂಬರ್ ಆಗ್ಬೋದು 5 ನಂಬರ್ ಆಗ್ಬೋದು 1 ಆಗೈತಿ ರಗಡ್ ಸಲ ಆಗೈತಿ 2 ನಂಬರ್ ಆಗೈತಿ ಒಟ್ಟ ಬಹುಮಾನ ಕಂಟಿನ್ಯೂ ಬಹುಮಾನ ಆಗೇ ಬಂದತ್ ಗಾಡಿ ಕರೆಕ್ಟ್ ರೀ ಅನ್ನಾರ ಈ ಟ್ಯಾಕ್ಟರ್ ಹೆಸರಿ ಓಪನ್ ಹುಕ್ಲಿ ಹೆಚ್ಚು ಆಡಿತೇನ್ರಿ ನಾ ಕಂಪ್ನಿ ಹುಕ್ಲಿ ಹೆಚ್ಚು ಆಡಿತೀರ ಇದು ಆಡಿದ ಹೆಚ್ಚ ಕಂಪ್ನಿ ಹುಕ್ಕ ಮೇಲೆ ಹೆಚ್ಚು ಆಡೈತಿ ಓಪನ್ ಹುಕ್ಲಿ ಕಡಿಮೆ ರೀ ಕಮ್ಮಿ ಮಾಡೈತಿ ಓಪನ್ ಹುಕ್ಕ ಆದ್ಮೇಲೆ ಸಮಯ ಆದ್ಮೇಲೆ ಕಟ ಬಂದ್ ಮಾಡಿದ್ರು ಬಂದದವ್ರಿ ಈಗ ಓಪನ್ ಹುಕ್ರಿ ಕರೆಕ್ಟ್ ರೀ ನಾ ಈ ಟ್ಯಾಕ್ಟ್ರಿದನ್ನ ಹೇಳ್ಬೇಕಂದ್ರೆ ರೀ ನಾ ಇಡೀ ನಮ್ಮ ಕರ್ನಾಟಕದಾಗ ರೀ ಎಷ್ಟು ದೂರ ತಕ ಹೋಗಿರಿ ನಾ ಆಲ್ಮೋಸ್ಟ್ ಕನಕ್ ರೀ ಎಷ್ಟು ಕಿಲೋಮೀಟರ್ ರೀ ನಾ ಖಜೂರ್ ಗುಲ್ಬರ್ಗ ಅದು ಒಂದ್ ಸೈಡ್ ಎಷ್ಟು ಕಿಲೋಮೀಟರ್ ಇದಾರ ಇಲ್ಲಿಂದ 370 ಕಿಲೋಮೀಟರ್ ಐತಿ 370 ಕಿಲೋಮೀಟರ್ ನಾ ಒಂದ್ ಸೈಡ್ ರೀ ಅಲ್ಲಿ ಯಾವ ಪ್ರೈಸ್ ಆಯ್ತಾರ ನಾ ಫಸ್ಟ್ ಪ್ರೈಸ್ ಅದ ನಾ ಅಲ್ಲಿ ಹೋಗಿರಿ ನಾ ಇಷ್ಟು ದೂರದಿಂದ ಅಲ್ಲಿ ಅಭಿಮಾನಿಗಳು ಸಪೋರ್ಟ್ ಅದು ಹೆಂಗ್ ಸಿಗ್ತಾರ ಫುಲ್ ಖುಷಿ ಅವ್ರಿಂದ ನಾನು ಕರ್ಸ್ಕೊಂಡ್ರ ಅಭಿಮಾನಿಗಳು ಇಲ್ಲಿಂದ ಅವ್ರನ್ನ ಹೇಳ್ತಲ್ಲ ಅವ್ರಿಂದ ಖರ್ಚು ಮಾಡ್ಕೊಂಡು ನಾನು ಡೀಸೆಲ್ ಖರ್ಚು ಕೊಟ್ಕೊಂಡು ಕರ್ಕೊಂಡ್ರು ಖುಷಿ ಐತಿ ಅವ್ರ ಅಲ್ಲಿಂದ ಕರೆಕ್ಟ್ ರೀ ಅಂತಾರೆ ಒಟ್ರಿ ಈಗ ನಮ್ಮ ಇಡೀ ಉತ್ತರ ಕರ್ನಾಟಕದಾಗ ರೀ ಗುಮ್ಮ ಹೋಳಿ ಆತ್ರಿ ಎಲ್ಲ ಅಭಿಮಾನಿಗಳ ಮನಸ್ಸಾಗ ಕೂತು ಬಿಡತ್ರಿ ರೀ ಅಂದ್ರೆ ಈ ಟ್ಯಾಕ್ಟ್ರಾಗನ ರೀ ನೆಕ್ಸ್ಟ್ ಯಾವ ಟ್ಯಾಕ್ಟರ್ ತಂದ್ರಿ ನಾ ನೆಕ್ಸ್ಟ್ ತಂದದ್ದು ಫಾರ್ಮಾ ಟ್ಯಾಕ್ಟ್ರಿ ರೀ ದೊಡ್ಡಪ್ಪ ರೀ ದೊಡ್ಡಪ್ಪ ಈ ಫಾರ್ಮಾ ಟ್ರ್ಯಾಕ್ಟ್ರಿ ದೊಡ್ಡಪ್ಪ ತರ್ಲಾಕ ಕಾರಣ ಏನ್ರಿ ನಾ ಕಾರಣ ಅಂದ್ರೆ ಯಾರು ಕನಕ್ ತಂದಿಲ್ಲ ಗಾಡಿ ಹೌದಾ ಈ ಕನಕ್ ತರಲ ಗಾಡಿ ನಾ ಮಾಡಿ ತೋರಿಸ್ಬೇಕು ಫಸ್ಟ್ಗಿನ್ನು ಸ್ವರಾಜ್ ಯಾವ ಕನಕ್ ತಂದಿದ್ದಿಲ್ಲ ಅವಾಗೂ ಕನಕ ಸ್ವರಾಜ್ ಒಂದು ಹೆಸರು ಮಾಡಿದ್ದೆ ಹೌದಾ ಆಮೇಲೆ ಈ ಗಾಡಿ ತಂದೆ ಅದು ಎದಕ್ ತಂದನಂದ್ರ ಸ್ವರಾಜ್ ಗಾಡಿ ರಿಪೇರಿ ಕೊಡ್ರ ಪಾರ್ಟ್ನರ್ ರಿಪೇರಿ ಮಾಡಿ ಕೊಡ್ತಿದ್ದಿಲ್ಲ ಒಟ್ಟ ಕೊಡ್ತಿದ್ದಿಲ್ಲ ಆ ಸಾಮಾನಿಲ್ಲ ಈ ಸಾಮಾನಿಲ್ಲ ತರ್ತೀವಿ ಟೈಮ್ ತೋತಿದ್ರ ಅವತ್ ನಾ ಕನಕ್ ಬಿಟ್ರ ಅಭಿಮಾನಿಗಳು ಪೋಣಿಸ್ತಿದ್ರ ನನಗ ಗೌಡ್ರ ಕನಕ್ ಯಾಕೆ ಬಂದಿಲ್ಲ ಅಂತೇಳಿ
ಅವತ್ತಾಗ ಉತ್ತರ ಕೊಡಕ್ಕೆ ನಂಗೆ ಚಾನ್ಸ್ ಇರಲಿಲ್ಲ. ಹಾಂ ರೀ ಅವ್ರು ಸಾಮಾನು ತರ್ತಿದ್ದಿಲ್ಲ, ಹೊರಗೆ ಸಾಮಾನು ಕೊಡ್ತಿದ್ದಿಲ್ಲ. ಕರೆಕ್ಟ್ ರೀ. ಹಿಂಗಾಗಿ ನಾನು ಟೈಮ್ ತೊಗೊಂಡು ಲೇಟ್ ಆಕೈತಿ ಗಾಡಿ. ಹಾಂ ರೀ ಹಿಂಗಾಗಿ ಇದನ್ನ ಒಂದು ತಂದೆ ಅಭಿಮಾನಿಗಳು ಸಲ ಬಂದ್ರಿ ಹ್ಞೂ. ಅಂದ್ರೆ ಅಂತ ಈ ಟ್ರ್ಯಾಕ್ಟರ್ ಸಪೋರ್ಟ್ ಹೆಂಗೈತ್ರಿ ನಾ ಫಾರ್ಮೆಟ್ ಹಾಕಿದ್ರಿ? ಈ ಸಪೋರ್ಟ್ ಗಾಡಿ ಅಂದ್ರೆ ಹಾಂ ರೀ ತಂದ ಮೇಲಿಂದ ಹಾಂ ರೀ ಏನು ಒಂದು ಸೀಲ್ ಹರಿದಿಲ್ಲ, ಹಾಂ ರೀ ಒಂದು ಏನು ಕಂಪ್ನಿಯಿಂದ ಏನು ಬಂದತ್ತಲ್ಲ ಹಾಂ ರೀ ಬಂದು ಕನಕ ಹಾಕೀನಿ. ಒಂದು ನಟ್ ಏನು ಲೂಸ್ ಮಾಡಿಲ್ಲ. ಏನೂ ಇಲ್ರಿ. ಕಂಪ್ನಿಯಿಂದ ಹೆಂಗೆ ಬಂದತ್ತಲ್ಲ ಹಾಂ ರೀ ಹಂಗೆ ತಂದು ಆಡಿದೆ. ಹಂಗೆ ಆಡ್ರಿ ನಾ ಹಾಂ ಆಡಿದ್ರು ಗಾಡಿ ಏಕ್ ನಂಬರ್ ಕೊಟ್ಟು ಮಸ್ತ್ ಆಡಿದ್ರಿ. ಮಸ್ತ್ ಆಡೈತಿ. ಫಸ್ಟ್ ಕನ ಬೆನಕಟ್ಟಿ ಕನ ತೊಗೊಂಡು ಹೋಗಿದ್ರಿ ಅಣ್ಣ ರೀ. ಕರೆಕ್ಟ್ ರೀ. ಅಂದ್ರೆ ಆದ ನಂತರ ರೀ ಈ ಟ್ರ್ಯಾಕ್ಟರ್ಲೇನ ನೀವು ಈಗ ಎಕ್ಸಾಂಪಲ್ ಈಗ ಸದಾ ಟ್ರೆಂಡ್ ಹೆಂಗೆ ಇರ್ತದ್ರಿ ಅಣ್ಣ? ದೊಡ್ಡಪ್ಪ ಅಂತೇಳಿ ಹೆಂಗೆ ಟ್ರೆಂಡ್ ಆಯ್ತಾರ ಅಣ್ಣ ಇದ್ರಿ? ಕನಕ್ ಬಂದಾಗಿಂದ ಯಾವತ್ತು ಒಂದು ಕಣ ಮಿಸ್ ಆಗಿಲ್ಲ. ಮಿಸ್ ಆಗಿಲ್ರಿ ಅಣ್ಣ? ಹ್ಞೂ ಹಾಂ ರೀ. ಪ್ರತಿ ಕಣ ಬಹುಮಾನ ಆಗಿದ್ದು ಬಂದತ್ತೆ. ಬಹುಮಾನ ಇದ್ರಿ ಅಣ್ಣ. ಈ ಟ್ರ್ಯಾಕ್ಟರ್ ಎಷ್ಟು ಕನ ಆಡ್ಸಿರಿ ಅಣ್ಣ ರೀ? ಈ ಗಾಡಿ ಕಣ ಅದದ್ದು ಟೋಟಲ್ 11 ಕಣ ಆಗ್ಯಾವ್ರಿ. 11 ಕನ ರೀ ಅಣ್ಣ. ಅದ್ರ ಪ್ರೈಸ್ ಎಷ್ಟು ಆಗ್ಯಾವ್ರಣ್ಣ? ಪ್ರೈಸ್ 9 ಕಣ. 9 ಕನ ರೀ. ಅದ್ರ 9 ಕನದಾಗ ಪ್ರೈಸ್ ಆಗ್ಯಾವ. ಅದ್ರ ದೊಡ್ಡ ಪ್ರೈಸ್ ಏನೇನು ಗೆದ್ದಿರಿ ಅಣ್ಣ ಈ ಇದ್ರಲ್ಲೇ ರೀ? ಒಂದು HP ಗೆದ್ದನ್ರಿ, ಸ್ಕೂಟಿ ಬಂದತ್ರಿ. ಒಂದು HP ರೀ, ಒಂದು ಸ್ಕೂಟಿ ರೀ ಅಣ್ಣ ರೀ. ಕರೆಕ್ಟ್ ರೀ. ಅಂತೀರಿ ಅಣ್ಣ ಈ ಟ್ರ್ಯಾಕ್ಟರ್ ಹೆಂಗೆ ಅನಿಸೈತ್ರಿ ಅಣ್ಣ ಕನದಾಗ ರೀ? ಚಲೋ ಐತ್ರಿ ಗಾಡಿ ಕನ್ನದಾಗ ರೀ. ಇದ್ರ ದೊಡ್ಡಪ್ಪ ಅಂತ ಹೇಳ್ರಿ ಅಣ್ಣ ಇನ್ಸ್ಟಾಗ್ರಾಮ್ದಾಗ ರೀ ಮತ್ತು ಯೂಟ್ಯೂಬ್ದಾಗ ರೀ ಇಷ್ಟು ಫ್ಯಾನ್ ಬೇಸ್ ಹಾಲಕ್ಕೆ ಕಾರಣ ರೀ ಅಣ್ಣ. ಇನ್ನೊಂದು ರೀ ಫುಲ್ ಕ್ರೇಜ್ ರೀ. ಅದಲ್ಲೆಲ್ಲ ಫೋಟೋ ತೊಗೊಳೋದಾಯ್ತು ರೀ ಮತ್ತು ರೀ ವಿಡಿಯೋಗಳು ರೀ. ಈ ದೊಡ್ಡಪ್ಪದ ಹಾಕರನಾಗ ರೀ ಸ್ಟಾರ್ಟಿಂಗ್ ರೆಡಿ ಆಲತ್ತಾನ ಹಾಕಲತ್ತಾನ ಹಿಡಿದ್ರಿ ಒಂದು 5-6 ಲಕ್ಷ ಜನ ಡೈಲಿ ನೋಡ್ತೀರಿ ನಾ ವಿಡಿಯೋ ರೀ. ಕಾರಣ ಏನು ರೀ? ಇದು ಕ್ರೇಜ್ ರೀ ಗಾಡಿ. ಒಂದು ಬಂದಾಗಿಂದ ಕಣ ಶೋರೂಮ್ದ ಡೆಲಿವರಿಯಿಂದ ತಂದು ಗಾಡಿ ತಂದು ಹಾಕಿದ್ದಲ್ಲ, ಹಾಂ ರೀ. ಅದೊಂದು ಕ್ರೇಜ್ ಇಂದ ಅಭಿಮಾನಿಗಳು ಇದಕ್ಕೋಸ್ಕರ. ಕರೆಕ್ಟ್ ರೀ. ಕಂಪ್ನಿ ಗಾಡಿ ಅಂದ್ಮೇಲೆ ಒಂದು ಕಂಪ್ನಿ ಗಾಡಿ ತಂದೆ, ಅದರಿಂದ ಸೀಲ್ ಹರಿದಿಲ್ಲ. ಕಂಪ್ನಿ ಹೆಂಗ್ ಬಂದತ್ತಲ್ಲ ಸೀದಾ ಬಂದು ಹಾಕಿದ್ದೆ. ಅದು ಬಹುಮಾನ ಆಗೈತೆ. ತಂದ ದಿವಸ ಬಹುಮಾನ ಆಗೈತೆ. ಅದ ಕ್ರೇಜ್. ಅದ ಕ್ರೇಜ್ ರೀ. ಅಂದ್ರೆ ದೊಡ್ಡಪ್ಪ ಅಂತ ಹೇಳಿ ಹೆಸರು ಇದೇ ಯಾಕೆ ಇಡ್ಬೇಕಂತ ಆಸೆ ಐತ್ರಿ ನಾ? ಒಟ್ಟು ಎಲ್ಲಾರು ದೊಡ್ಡಪ್ಪ. ಹಾಂ ಒಟ್ಟು ದೊಡ್ಡಪ್ಪ ರೀ. ಅಭಿಮಾನಿಗೋಸ್ಕರ ಅಷ್ಟು ಕೂಡ ಕೇಳಿ ಇಟ್ಟಿದ್ದೆ. ಒಟ್ಟು ಅಭಿಮಾನಿಗಳು ಹೇಳನ ದೊಡ್ಡಪ್ಪ ಇಟ್ರಿ ರೀ. ಒಟ್ಟು ನೀವು ಏನು ಮಾಡ್ರಪ್ಪ ಅಭಿಮಾನಿಗಳು ಸರಿ ಬಂದ್ರಿ ಅವರಿಂದ ನಾನು ಹಾಂ ರೀ. ಅವ್ರಿಗೋಸ್ಕರ ನಾ ಇದ್ದಿದ್ದ. ಹಾಂ ರೀ. ಅವ್ರಿಂದ ಇನ್ನೇನಾದ್ರು ಸ್ವರಾಜ್ ಗಾಡಿ ಇದಾವ. ಹಾಂ ರೀ. ಇವತ್ತು ಮನಸ್ಸು ಬಂದ ಸ್ವರಾಜ್ ಗಾಡಿ ತೆಗೆದ ಬಿಡ್ತೀನಿ. ಹಾಂ ರೀ. ಸುಮ್ ಅವ್ರ ಪ್ರೀತಿಗೋಸ್ಕರ ಇನ್ನೋದ್ರು ಮನೆ ಇಟ್ಕೊಂಡ್ ಕೂತೀನಿ. ಹಾಂ ರೀ. ಸಪೋರ್ಟ್ ಇಲ್ಲದ್ರು ಇಟ್ಕೋತಾರೆ. ನಾನು ಸಪೋರ್ಟ್ ಮಾಡಿದ್ರು ಮುದ್ದೆಬೇಳ ಶೋರೂಮ್ ಒಂದೇ. ಮುದ್ದೆಬೇಳ ಶೋರೂಮ್, ಸ್ವರಾಜ್ ಶೋರೂಮ್ ರೀ. ಒಂದ್ ಬಿಟ್ಟು ಉಳ್ಕೋದು ಯಾರು ಸಪೋರ್ಟ್ ಇಲ್ಲ. ಯಾರು ಸಪೋರ್ಟ್ ಮಾಡಿಲ್ಲ ರೀ? ಇಲ್ಲ ನನ್ನ ಲೈಫ್ನಾಗ ಅದ್ರ ಸಂಬಂಧ ಇನ್ನೋದ್ರು ಇಟ್ಕೊಂಡ್ ಕೂತೀನಿ. ಇಲ್ಲಾಂದ್ರೆ ಇವತ್ತೇ ತೆಗೆದು ಬಿಡ್ತಿದ್ದೆ. ಕರೆಕ್ಟ್. ಅಂದ್ರೆ ಈಗ ಇಷ್ಟೆಲ್ಲ ರೀ 4 ಗಾಡಿ ಅದು ಎಲ್ಲ ಮಾಡ್ರಿ ರೀ. ಇದರಿಂದ ನಿಮ್ಗೆ ಏನು ಅನುಕೂಲ ಆಯ್ತು ರೀ? ಅಭಿಮಾನಿಗೋಸ್ಕರ ನಾ ಮಾಡತ್ತಿದ್ದ. ಹಾಂ ರೀ. ಅವ್ರ ಪ್ರೀತಿ ಕೊಟ್ಟದ್ದ, ನನ್ನ ಹೆಸರು ಅದದ್ದ ಅವರಿಂದ. ಹಾಂ ರೀ. ನಾ ಪಬ್ಲಿಸಿಟಿ ಅದದ್ದ. ಹಾಂ ರೀ. ಆ ಥರ ನಾನು ಬೆಳೆಸ್ಯಾರ. ಇವತ್ತಿಗೆ ರೇಸ್ ಕಂಟಿನ್ಯೂ ಈಗಲ್ಲ, ಅವ್ರು ಯಾವಾಗ ಕಂಟಿನ್ಯೂ ಕರಿತಲ್ಲ ನಾ ಆಡಕ್ಕೆ ರೆಡಿ. ಅಭಿಮಾನಿಗಳು ಸಲ ಮಂದಿ ಅಭಿಮಾನಿಗಳು ಸಲ ಮಂದಿರಿ ಇಷ್ಟೆಲ್ಲ ನಿಮ್ದು ಖುಷಿಯಿಂದ ರೀ ಎಲ್ಲ ಆಟ ಆಡಿಸ್ಲತ್ತೀರಿ ಅಣ್ಣ ರೀ. ಕರೆಕ್ಟ್ ರೀ. ಅಂದ್ರಿ ಅಣ್ಣ ರೀ ಈಗೆಲ್ಲ ಈಗ ನಿಮ್ದು ಟ್ರ್ಯಾಕ್ಟರ್ ಲೈಫ್ ಆಯ್ತು ರೀ. ಅಂದ್ರೆ ನೀವು ಈಗ ಟ್ರ್ಯಾಕ್ಟರ್ ಇಂಡಸ್ಟ್ರಿ ಬಿಟ್ರಿ ಮತ್ತೆ ನಿಮ್ದು ಏನು ವರ್ಕ್ ಮಾಡ್ತೀರಣ್ಣ ಹೊರಗೆ? ಅದ್ರ ವರ್ಕ್ ಅಂದ್ರೆ ನಮ್ದು ಕಬ್ಬು ಏರಿಯಾ ರೀ. ಕಬ್ಬು ಐತ್ರಿ ಅಣ್ಣ. ಒಟ್ಟು ಹೊಲ ಕಬ್ಬು ಐತ್ರಿ ಅಣ್ಣ. ಇದ್ರ ಸಂಘಟನೆ ಈಗ 4 ಟ್ರ್ಯಾಕ್ಟರ್ ಸಂಘಟನೆ, ಕಾರ, ಬೈಕ ಮತ್ತು ಅವು ಏನೇನದವ್ರನ್ನ? ಬೈಕ 5 ಬೈಕ್ ಅದಾವ್ರಿ. 5 ಬೈಕ್ ಅದಾರ? 5 ಬೈಕ್ ಅದಾವು. ಹಾಂ ರೀ. ಒಳ್ಳೆ ಒಂದು 2 ಕಾರ್ ಅದಾವ. 2 ಕಾರ್ ಅದಾವ್ರಿ ಅಣ್ಣ ರೀ. ಇವು 4 ಟ್ರ್ಯಾಕ್ಟರ್ ಅದಾವ. 4 ಟ್ರ್ಯಾಕ್ಟರ್ ಅದಾವ್ರಿ. ಅಂದ್ರೆ ಈಗ ಹೇಳ್ಬೇಕಂದ್ರೆ ಈಗ ಶೆಡ್ ಕಾಣಿಸ್ಲತ್ತಾನೆ. ಇಷ್ಟು ದೊಡ್ಡ ಶೆಡ್ ಹೆಂಗೆ ನಾನು ಫಾರ್ಮ್ ಹೌಸ್ ಏರ್ ಸಂಬಂಧ ಮಾಡಿರಿ ಐತೇನು ರೀ? ಇವು ನಾನು ವಾಹನಗಳು ನಿಂದ್ರಾಕ್ರಿ. ಹಾಂ ರೀ. ಇದು ನುಸ್ತಾ ಇವು ಟ್ರ್ಯಾಕ್ಟರ್ ಸಹ ಅಷ್ಟು ದೊಡ್ಡ ಶೆಡ್ ಹೊಡೆದ್ರಿ ನಾ ರೀ. ಕರೆಕ್ಟ್. ಅವು ಇಂದನ ಬೆಳೆದಾವ. ಹಾಂ ರೀ. ಮತ್ತು ಅವು ಎಲ್ಲ ಆನಂದಾಗಿರ್ಬೇಕಲ್ಲ, ಅದಕ್ಕೋಸ್ಕರ ಮಾಡಿದ್ರಿ. ಕರೆಕ್ಟ್ ರೀ. ಅಂದ್ರೆ ಏನಾರಿ ಈಗ ಹೇಳ್ಬೇಕಂದ್ರೆ ಇಷ್ಟೆಲ್ಲ ಆಯ್ತು ನಿಮ್ಮ ಅಭಿಮಾನಿಗಳು ಮೆಚ್ಚ್ರಿ ನಿಮಗೆ ಯಾವ್ಯಾವ ದೊಡ್ಡ ಕಾರ್ಯಕ್ರಮಗಳಿಗೆ ಅದು ಕರ್ಸ್ಯಾರ ರೀ? ಕರ್ಸ್ಯಾರ್ರಿ. ಹಾಂ ರೀ. ಕಜೂರ್ ತಗ ಕರ್ಸ್ಯಾರಿ. ಒಳ್ಳೆ ಬೆಂಗಳೂರು ತಗ ಕರ್ಸಿದ್ರು. ಹಾಂ ರೀ. ಅಲ್ಲಿ ಬೆಂಗಳೂರು ತಗ ಒಂದು ಗಾಡಿ ಹೊಡಿಬೇಕಂತ ಕರ್ಸಿದ್ರು. ಹಾಂ ರೀ. ಅಲ್ಲಿ ಒಂದು ಗಾಡಿ ರೆಡಿ ಮಾಡಿಕೊಟ್ಟೆ. ಅವರೆಲ್ಲ ಮಾಡಿ ಹೊಡ್ಕೊಟ್ಟದಕ್ಕೆ ಒಂದು 10 ತೊಲಿ ಬೆಳಿ ಕಡಗ ಅವರ ಖುಷಿಯಿಂದ ನನಗೆ. ಹಾಂ ರೀ. 50,000 ಬಹುಮಾನ ಇಟ್ಟಿದ್ರು ಅವರು. ಹಾಂ ರೀ. ಅವ್ರು ಬಹುಮಾನ ಮಾಡಿಕೊಟ್ಟು ಬಹುಮಾನ ತರಲಿಲ್ಲ. ಹಾಂ ರೀ. ಒಂದು 10 ತೊಲಿ ಬೆಳಿ ಕಡಗ ನನಗೆ ಖುಷಿಯಿಂದ ಮಾಡಿಕೊಟ್ರು. ಖುಷಿಯಿಂದ ರೀ. 10 ತೊಲಿ ಬೆಳ್ಳಿ ಕಡಗ ರೀ. ಕರೆಕ್ಟ್ ರೀ ರೀ. ಅಂದ್ರೆ ಈಗ ನಾವು ನೋಡಿದ ಒಂದು ಲೆಕ್ಕದಾಗ ರೀ ಒಂದು ಊರಾಗ ಹೋಗಿದ್ರಿ ನಾ ಎಷ್ಟೋ ಕಂಡಾಬಿಟ್ಟು ಟ್ರ್ಯಾಕ್ಟರ್ಗಳು ರೀ ಮೆರೂನಿಗೆ ಐತ್ರಿ ನಾ. ಅದು ಹೆಂಗೆ ರೀ ನಾ? ಅದು ಸಿರ್ಸಾಡ್ ಅಂತ ಹೇಳ್ರಿ. ಹಾಂ ರೀ. 25 ಟ್ರ್ಯಾಕ್ಟರ್, ಹಾಂ ರೀ. ಒಂದು JCP. ಹಾಂ ರೀ. ಅವು ಇಲ್ಲಿಂದ ನಾನು ಕರ್ಸಿದ್ರು. ಇಲ್ಲಿಂದ ಅವರು. ಹಾಂ ರೀ. ಅದ ನನ್ನ ದೊಡ್ಡ ಆಸ್ತಿ ಅದ ಇವಾಗ. ಕರೆಕ್ಟ್ ರೀ ರೀ. ನಾ ಏನು ಗಳಿಸ್ತೂ ಮೇನ್ ಇಲ್ಲ, ಹೆಸರು ಮಾಡೋದು ಮೇನ್ ಇಂಪಾರ್ಟೆಂಟ್. ಕರೆಕ್ಟ್ ರೀ ಅಂತ ಎಷ್ಟೋ ಆಸ್ತಿ ಅಂತಾವು ಫೇಲು. ಹಾಂ ರೀ. ಒಂದು ಕರೆಸಿ ನನಗೊಂದು ಸನ್ಮಾನ ಮಾಡ್ತಾರಲ್ಲ, ಅದ ನನ್ನ ಖುಷಿ. ಆ ಖುಷಿಗೋಸ್ಕರ ಇನ್ನೋದ್ರು ಇದ್ದೆ ನಾನು. ಹಾಂ ರೀ. ಅಭಿಮಾನಿಗಳಿಗೋಸ್ಕರ ಇನ್ನೋದ್ರು ಇದ್ದೆ ನಾನು. ಕರೆಕ್ಟ್ ರೀ. ಅಣ್ಣ ರೀ ಈಗ ಸದ್ಯ ರೀ ಹೇಳ್ಬೇಕಂದ್ರೆ ರೀ ನೀವು ಎಲ್ಲಿ ಕನಕ್ಕೆ ಹೋದಿರಣ್ಣ ರೀ, ಎಲ್ರಿ ಹಿಂಗೆ ಕಾರ್ ತಂದು ಹೋದಾರಣ್ಣ ರೀ, ಎಲ್ಲ ನಿಮ್ಮ ಅಂತೆಲ್ಲ ಆಸ್ಪಾಸದು ರೀ ಮಂದಿ ಕೂಡ ಅಷ್ಟು ಹೆಂಗೆ ಕ್ರೇಜ್ ಹುಟ್ಟಿಸಿ ಬಿಟ್ರಿ ಅಣ್ಣ ರೀ ಅಟ್ಟ ನಮ್ಮ ಉತ್ತರ ಕರ್ನಾಟಕದಾಗ ರೀ. ಅದೊಂದು ಹೇಳಕ್ ಆಗಲ್ಲ. ಹಾಂ ರೀ. ಅದ್ರೊಳಗೆ ಇಳ್ದೀನಿ ನಾನು. ಹಾಂ ರೀ.
ಇರುದ ನಾನು ಅಭಿಮಾನಿಗೋಸ್ಕರ ಇದ್ದದ್ದು. ಹಾಂ ರೀ ಯಾವ ಗಾಡಿ ಅಂತ ಆ ಗಾಡಿ ತರಕ್ಕೂ ರೆಡಿದೇನೆ. ಹಾಂ ರೀ ಅವ್ರು ಇನ್ನೋದ್ರು ಹತ್ತಲ್ಲ ಈ ಗಾಡಿ ಚೇಂಜ್ ಮಾಡಿದ್ರು ಇನ್ನೊಂದು ಗಾಡಿ ಚೇಂಜ್ ಮಾಡೋಕೆ ಹೋದ್ರಿ ನಾವು. ಹಾಂ ರೀ ನಾ ಇರುತ್ತಕ ಅಭಿಮಾನಿಗಳು ಇರುತ್ತಕ ಹಾಂ ರೀ 24 ಹಾಂ ರೀ ಅಭಿಮಾನಿಗಳು ನನ್ನ ದೇವರು. ಅಭಿಮಾನಿಗಳು ನಿಮ್ಮ ದೇವ್ರ ರೀ ಕರೆಕ್ಟ್ ರೀ ಅಣ್ಣ ರೀ. ಈಗೆಲ್ಲ ಅನ್ನಗಳ್ದ್ರಿ ಎಲ್ಲ ಲೈಫ್ ಸ್ಟೋರಿ ಅದು ಎಲ್ಲ ಕೇಳ್ಕೊಂಡ್ರಿ ಎಲ್ಲ ಅಭಿಮಾನಿಗಳು ರೀ ಎಲ್ಲ ನೀವು ಎಲ್ಲ ತಿಳ್ಕೊಂಡ್ರಿ ಅನ್ನಾರ ನೀವು ಮತ್ತೆ ಏನ್ರಿ ಹೇಳ್ಬೇಕು ಅನ್ನೋದು ಇದ್ರೆ ಹೇಳ್ಬೋದು ರೀ ನಾ ಈ ಇಂಟರ್ವ್ಯೂದಾಗ ರೀ ನಿಮ್ಮ ಲೈಫ್ ಸ್ಟೋರಿನೇ ಐತ್ರಿ ನಾ ಪೂರ್ತಿ ರೀ ಮತ್ತೇನು ಹೇಳ್ಬೇಕು ಅನಿಸಿದ್ರಿ ನಾ ಇನ್ನೊಂದು ಹೇಳ್ತಾನ ಅಭಿಮಾನಿಗಳಿಗೋಸ್ಕರ ಹಾಂ ರೀ ಯಾವಾಗ ಅವ್ರು ಮನಸ್ಸು ಮಾಡಿ ಇನ್ನೊಂದು ಗಾಡಿ ಚೇಂಜ್ ಮಾಡೋಕೆ ರೆಡಿದನು. ಹಾಂ ರೀ ಯಾವ ಏನಂತಾರ ಕೈ ಮಾಡಿ ತೋರಿಸಿದ ಗಾಡಿ ಏನಾದ್ರು ತರಕದ ನಾನು. ಹಾಂ ರೀ ಇದಂತಲ್ಲ ಅವ್ರು ಇದ ಗಾಡಿ ತಗೋಡ ಅಂದ್ರೆ ತರಕದ ಅಭಿಮಾನಿಗೋಸ್ಕರ ಈಗ ಕೇಳ್ಕೊತೀನಿ. ಹಾಂ ರೀ ಖುಷಿ ಇದೆ ನಾನು, ಖುಷಿ ರೀ ಅವರಿಂದ ನಾ ಇದ್ದೆ. ಅಂತ್ರಿ ಏನ ಈಗ ರೀ ಭಾಳ ಜನ ಎಲ್ಲ ಅಭಿಮಾನಿಗಳದ್ದು ಫೋನ್ ರೀ ನೀವು ಒಂದೊಂದು ಟೈಮ್ ಕ್ರಿ ನೀವು ಅವ್ರಿಗೆ ಫೋನ್ ಎತ್ಲಕ್ಕೆ ಆಗಿರಂಗಿಲ್ಲ ರೀ ಆ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಾ? ಅಭಿಮಾನಿಗೋಸ್ಕರ ಇನ್ನೊಂದು ನಾ ಕ್ಷಮೆ ಕೇಳತ್ತ ಅವ್ರಿಗೆ. ಹಾಂ ರೀ ಆಗ್ಲೊತ್ತು ಹಚ್ಚ್ರಿ ಹಾಂ ರೀ ದಯವಿಟ್ಟು 24 ವರ್ಷ ಹಚ್ಚೋಕ್ಕಿಂತ ಹೆಚ್ಚ ಹಾಂ ರೀ 12 ತಾಸು ಆಗ್ಲೊತ್ತೆಲ್ಲ ಹಚ್ಚ್ರಿ. ನೈಟ್ 9-10 ಮೇಲೆ ದಯವಿಟ್ಟು ಹಚ್ಬಿಡೋದು ಬಿಟ್ಕೊತೀನಿ ನಾವು. ಕರೆಕ್ಟ್ ರೀ ನಾ ರೀ ನಡೀತೀರಿ ಎಲ್ಲ ಅಭಿಮಾನಿಗಳು ರೀ ನೀವು ಫೋನ್ ಹಚ್ಚಿರ ಅನ್ನ ರೀ ಫುಲ್ ಅಂದ್ರೆ ಮಾತಾಡ್ತಾರೆ ಬಟ್ ರೀ ನೀವು ಮಾರ್ನಿಂಗ್ ಟೈಮ್ದಾಗ ಹಚ್ಚಿರಿ ಇಷ್ಟ ರೀ. ರೀ ಇನ್ನೊಂದು ರೀ ನೀವು ಹೇಳ್ಬೇಕಂದ್ರೆ ಈಗ ಕನ್ನಡದಾಗಿದ್ದಾಗ ರೀ ಒಂದು ಸ್ವಲ್ಪ ಎಲ್ಲರಿಗೆ ಸಿಟ್ದಾಗ ಇರ್ತೀರಿ ಅಂತ ಅನಿಸ್ತೈತಿ ರೀ. ಆದ್ರೆ ನೀವು ರಿಯಲ್ದಾಗ ನಾವು ಎಲ್ಲರೂ ಬಂದು ನಿಮಗೆ ಭೇಟಿ ಆದಾಗ ರೀ ಇಷ್ಟು ಅಗದಿ ನಗುಮುಖದ್ಲೇ ಮಾತಾಡ್ತೀರಿ ಹೆಂಗೆ ರೀ ನಾ ರೀ? ಇಲ್ಲ ಗೆಟ ನಮ್ಮದ ಸ್ವಲ್ಪ ಐತ್ರಿ ಐತಿ ಒಪ್ಕೋತೀನಿ. ಹಾಂ ರೀ ನಮ್ಮ ಕೂಡ ಮಾತಾಡ್ತಾರೆ ಅಗದಿ ಬರ್ರಿ ಅದ ರೀ ನೋಡ್ಬೋದು ರೀ ಇವ್ರದ ಅನ್ನರದ ರೀ ಲೈಫ್ ಸ್ಟೋರಿ ಐತ್ರಿ. ಅಂದ್ರೆ ಈಗ ಹೇಳ್ಬೇಕಂದ್ರಿ ಈಗ ನಾವು ಎಲ್ಲ ಯೂಟ್ಯೂಬ್ದವ್ರು ಎಲ್ಲರೂ ವೀಡಿಯೋ ಮಾಡ್ತಾರ ರೀ. ಈಗ ನನ್ನ ವೀಡಿಯೋ ಹೆಂಗೆ ಅನ್ಸೋರಿ ನನ್ನ ಬಗ್ಗೆ ಒಂದೆರಡು ಮಾತು ಹೇಳ್ರಿ ನಾ. ನಿಮ್ಮ ಬಗ್ಗೆ ಹೇಳಕ್ಕ ಹಾಂ ರೀ ಸೂಪರ್. ಹಾಂ ರೀ ನಾ ನಿಮ್ಮ ಬಗ್ಗೆ ಹೇಳೋ ಅಂತೂ ಮಾತೇ ಇಲ್ಲ. ಹಾಂ ರೀ ನಾ ನಿನ್ನ ಬಗ್ಗೆ ಹೇಳುವಂತೂ ಹಾಂ ರೀ ನಾ ವರ್ಣನೆ ಇಲ್ಲ. ಕರೆಕ್ಟ್ ರೀ ಸೂಪರ್. ನಮ್ಮ ವಿಡಿಯೋದು ಎಲ್ಲ ಕರೆಕ್ಟ್ ಅದಾರ ನಾ ಸೂಪರ್ ಕರೆಕ್ಟ್ ರೀ ರೀ ನಮಗೂ ಇಷ್ಟೆಲ್ಲ ಟೈಮ್ ಕೊಟ್ಟ ಮಾತಾಡ್ಸಿದಕ್ಕೆ ರೀ ಅಣ್ಣ ನಮ್ಮ ಕಡೆಯಿಂದ ರೀ ಥ್ಯಾಂಕ್ಸ್ ಅಣ್ಣ ರೀ. ಹಿಂಗೆ ರೀ ನಮ್ಮ ಉತ್ತರ ಕರ್ನಾಟಕದ ರೀ ಹಿಂಗೆ ನಿಮ್ಮ ಹೆಸರು ರೀ ಇನ್ನೂ ಹೆಚ್ಚಿನ ಮಟ್ಟಿಗೆ ಬೆಳ್ಕೋತ ಹೋಗ್ಲಿ ಅಣ್ಣ ರೀ. ನೀವು ಇರುತ್ತಕ ಅಣ್ಣ ರೀ ನಿಮ್ಮ ಹೆಸರು ಹಿಂಗೆ ಟಾಪ್ದಾಗ ಇರ್ಬೇಕಂತ ಹೇಳಿ ನಮ್ಮ ರೀ ಮತ್ತು ಎಲ್ಲ ನಮ್ಮ ಅಭಿಮಾನಿಗಳು ಆಸೆ ಐತ್ರಿ ಅಣ್ಣ ರೀ. ಧನ್ಯವಾದಗಳು. ಎಲ್ಲರೂ ರೀ ಲೈಫ್ ಸ್ಟೋರಿ ಇದ್ರಿ ಎಲ್ಲರೂ ವಿಡಿಯೋ ನೋಡ್ರಿ ಹಂಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಯಾರ್ದ ಮಾಡ್ಬೇಕಂತ ಹೇಳ್ರಿ ಎಲ್ಲರೂ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ವಿಡಿಯೋ ಸಿಗ್ತೇನೆ ರೀ ಅಲ್ಲಿ ತನಕ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಆದಷ್ಟು ಎಲ್ಲರೂ ನಕ್ಕಿ ಶೇರ್ ಮಾಡಬೇಕ್ರಿ.